ಇನ್ನು ಈ ಸಮೀಕ್ಷೆಯ ವಿಚಾರವಾಗಿ ಅದು ಸರಿಯಾಗಿ ನಡೀತಾ ಇದೆ. ಸರ್ವೆಯಲ್ಲಿ ಲೋಪದೋಷ ಇದ್ರೆ ಸರಿಪಡಿಸೋಣ ಅಂತ ಹೇಳಿ ನಂದಿ ಬೆಟ್ಟದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ಸರ್ವೆಯಲ್ಲಿ ಗೊಂದಲಗಳಿರುತ್ತೆ, ಲೋಪದೋಷ ಇದ್ರೆ ಸರಿಪಡಿಸೋಣ ಅಂತ ಹೇಳಿದ್ದಾರೆ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಗೊಂದಲಗಳಿರ್ತದೆ, ಅಂದ್ರೆ ಒಬ್ಬರೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ ತರ ಇರ್ತದೆ, ಅದನ್ನ ನಿವಾರಣೆ ಮಾಡತಕ್ಕಂಥದ್ದಕ್ಕೆ ಈ ಒಂದು ಜಾತಿ ಗಣತಿ ಅಂದ್ರೆ SC/ST ಮನೆಗಳನ್ನ ಭೇಟಿ ಕೊಟ್ಟು ಎಷ್ಟಿದ್ದಾರೆ ಅಂತ ನೋಡುವಂಥದ್ದು ಅಷ್ಟೇ. ಈ ಜಾತಿ ಗಣತಿಯಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನ ಈಗಾಗಲೇ ಹಿಂದೆ ಮಾಡಾಗಿದೆ. ಆದ್ರಿಂದ ಖಂಡಿತವಾಗಿಯೂ ಇದರಿಂದ ಒಂದು ಇತ್ಯರ್ಥ ಆಗುತ್ತೆ. ಏನು ಇವತ್ತು ಬಹಳ ದಶಕಗಳಿಂದ ಈ ಒಂದು ಗೊಂದಲ ಇತ್ತು, ಅದನ್ನ ಒಂದು ಅಂತ್ಯಕ್ಕೆ ತಗೊಂಡ್ಬರ್ತಕ್ಕಂಥದ್ದಕ್ಕೆ ಇದು ನಾಂದಿ ಆಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಗೊಂದಲಗಳಿರ್ತದೆ, ಅಂದ್ರೆ ಒಬ್ಬರೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ. ಇನ್ನು ಈ ಸಮೀಕ್ಷೆಯ ವಿಚಾರವಾಗಿ ಅದು ಸರಿಯಾಗಿ ನಡೀತಾ ಇದೆ. ಸರ್ವೆಯಲ್ಲಿ ಲೋಪದೋಷ ಇದ್ರೆ ಸರಿಪಡಿಸೋಣ ಅಂತ ಹೇಳಿ ನಂದಿ ಬೆಟ್ಟದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ಸರ್ವೆಯಲ್ಲಿ ಗೊಂದಲಗಳಿರುತ್ತೆ, ಲೋಪದೋಷ ಇದ್ರೆ ಸರಿಪಡಿಸೋಣ ಅಂತ ಹೇಳಿದ್ದಾರೆ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಗೊಂದಲಗಳಿರ್ತದೆ, ಅಂದ್ರೆ ಒಬ್ಬರೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ ತರ ಇರ್ತದೆ, ಅದನ್ನ ನಿವಾರಣೆ ಮಾಡತಕ್ಕಂಥದ್ದಕ್ಕೆ ಈ ಒಂದು ಜಾತಿ ಗಣತಿ ಅಂದ್ರೆ SC/ST ಮನೆಗಳನ್ನ ಭೇಟಿ ಕೊಟ್ಟು ಎಷ್ಟಿದ್ದಾರೆ ಅಂತ ನೋಡುವಂಥದ್ದು ಅಷ್ಟೇ. ಈ ಜಾತಿ ಗಣತಿಯಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನ ಈಗಾಗಲೇ ಹಿಂದೆ ಮಾಡಾಗಿದೆ. ಆದ್ರಿಂದ ಖಂಡಿತವಾಗಿಯೂ ಇದರಿಂದ ಒಂದು ಇತ್ಯರ್ಥ ಆಗುತ್ತೆ. ಏನು ಇವತ್ತು ಬಹಳ ದಶಕಗಳಿಂದ ಈ ಒಂದು ಗೊಂದಲ ಇತ್ತು, ಅದನ್ನ ಒಂದು ಅಂತ್ಯಕ್ಕೆ. ಇನ್ನು ಈ ಸಮೀಕ್ಷೆಯ ವಿಚಾರವಾಗಿ ಅದು ಸರಿಯಾಗಿ ನಡೀತಾ ಇದೆ. ಸರ್ವೆಯಲ್ಲಿ ಲೋಪದೋಷ ಇದ್ರೆ ಸರಿಪಡಿಸೋಣ ಅಂತ ಹೇಳಿ ನಂದಿ ಬೆಟ್ಟದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ಸರ್ವೆಯಲ್ಲಿ ಗೊಂದಲಗಳಿರುತ್ತೆ, ಲೋಪದೋಷ ಇದ್ರೆ ಸರಿಪಡಿಸೋಣ ಅಂತ ಹೇಳಿದ್ದಾರೆ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಗೊಂದಲಗಳಿರ್ತದೆ, ಅಂದ್ರೆ ಒಬ್ಬರೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ ತರ ಇರ್ತದೆ, ಅದನ್ನ ನಿವಾರಣೆ ಮಾಡತಕ್ಕಂಥದ್ದಕ್ಕೆ ಈ ಒಂದು ಜಾತಿ ಗಣತಿ ಅಂದ್ರೆ SC/ST ಮನೆಗಳನ್ನ ಭೇಟಿ ಕೊಟ್ಟು ಎಷ್ಟಿದ್ದಾರೆ ಅಂತ ನೋಡುವಂಥದ್ದು ಅಷ್ಟೇ. ಈ ಜಾತಿ ಗಣತಿಯಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನ ಈಗಾಗಲೇ ಹಿಂದೆ ಮಾಡಾಗಿದೆ. ಆದ್ರಿಂದ ಖಂಡಿತವಾಗಿಯೂ ಇದರಿಂದ ಒಂದು ಇತ್ಯರ್ಥ ಆಗುತ್ತೆ. ಏನು ಇವತ್ತು ಬಹಳ ದಶಕಗಳಿಂದ ಈ ಒಂದು ಗೊಂದಲ ಇತ್ತು, ಅದನ್ನ ಒಂದು ಅಂತ್ಯಕ್ಕೆ ತಗೊಂಡ್ಬರ್ತಕ್ಕಂಥದ್ದಕ್ಕೆ ಇದು ನಾಂದಿ ಆಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಗೊಂದಲಗಳಿರ್ತದೆ, ಅಂದ್ರೆ ಒಬ್ಬರೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ. ಇನ್ನು ಈ ಸಮೀಕ್ಷೆಯ ವಿಚಾರವಾಗಿ ಅದು ಸರಿಯಾಗಿ ನಡೀತಾ ಇದೆ. ಸರ್ವೆಯಲ್ಲಿ ಲೋಪದೋಷ ಇದ್ರೆ ಸರಿಪಡಿಸೋಣ ಅಂತ ಹೇಳಿ ನಂದಿ ಬೆಟ್ಟದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ಸರ್ವೆಯಲ್ಲಿ ಗೊಂದಲಗಳಿರುತ್ತೆ, ಲೋಪದೋಷ ಇದ್ರೆ ಸರಿಪಡಿಸೋಣ ಅಂತ ಹೇಳಿದ್ದಾರೆ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ.
ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು ಮತ್ತು ಏನು ಒಂದು ಗೊಂದಲಗಳಿರ್ತದೆ ಅಂದ್ರೆ ಒಬ್ಬರೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ ತರ ಇರ್ತದೆ, ಅದನ್ನ ನಿವಾರಣೆ ಮಾಡತಕ್ಕಂಥದ್ದಕ್ಕೆ ಈ ಒಂದು ಜಾತಿ ಗಣತಿ ಅಂದ್ರೆ SC/ST ಮನೆಗಳನ್ನ ಭೇಟಿ ಕೊಟ್ಟು ಎಷ್ಟಿದ್ದಾರೆ ಅಂತ ನೋಡುವಂಥದ್ದು ಅಷ್ಟೇ. ಈ ಜಾತಿ ಗಣತಿಯಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನ ಈಗಾಗಲೇ ಹಿಂದೆ ಮಾಡಾಗಿದೆ. ಆದ್ರಿಂದ ಖಂಡಿತವಾಗಿಯೂ ಇದರಿಂದ ಒಂದು ಇತ್ಯರ್ಥ ಆಗುತ್ತೆ. ಏನು ಇವತ್ತು ಬಹಳ ದಶಕಗಳಿಂದ ಈ ಒಂದು ಗೊಂದಲ ಇತ್ತು, ಅದನ್ನ ಒಂದು ಅಂತ್ಯಕ್ಕೆ ತಗೊಂಡ್ಬರ್ತಕ್ಕಂಥದ್ದಕ್ಕೆ ಇದು ನಾಂದಿ ಆಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು ಮತ್ತು ಏನು ಒಂದು ಗೊಂದಲಗಳಿರ್ತದೆ ಅಂದ್ರೆ ಒಬ್ಬರೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ ತಗೊಂಡ್ಬರ್ತಕ್ಕಂಥದ್ದಕ್ಕೆ ಇದು ನಾಂದಿ ಆಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು ಮತ್ತು ಏನು ಒಂದು ಗೊಂದಲಗಳಿರ್ತದೆ ಅಂದ್ರೆ ಒಬ್ಬರೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ. ಇನ್ನು ಈ ಸಮೀಕ್ಷೆಯ ವಿಚಾರವಾಗಿ ಅದು ಸರಿಯಾಗಿ ನಡೀತಾ ಇದೆ. ಸರ್ವೆಯಲ್ಲಿ ಲೋಪದೋಷ ಇದ್ರೆ ಸರಿಪಡಿಸೋಣ ಅಂತ ಹೇಳಿ ನಂದಿಬೇಡದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ಸರ್ವೆಯಲ್ಲಿ ಗೊಂದಲಗಳಿರುತ್ತೆ, ಲೋಪದೋಷ ಇದ್ರೆ ಸರಿಪಡಿಸೋಣ ಅಂತ ಹೇಳಿದ್ದಾರೆ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು ಮತ್ತು ಏನು ಒಂದು ಗೊಂದಲಗಳಿರ್ತದೆ ಅಂದ್ರೆ ಒಬ್ಬರೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ ತರ ಇರ್ತದೆ, ಅದನ್ನ ನಿವಾರಣೆ ಮಾಡತಕ್ಕಂಥದ್ದಕ್ಕೆ ಈ ಒಂದು ಜಾತಿ ಗಣತಿ ಅಂದ್ರೆ SC/ST ಮನೆಗಳನ್ನ ಭೇಟಿ ಕೊಟ್ಟು ಎಷ್ಟಿದ್ದಾರೆ ಅಂತ ನೋಡುವಂಥದ್ದು ಅಷ್ಟೇ. ಈ ಜಾತಿ ಗಣತಿಯಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನ ಈಗಾಗಲೇ ಹಿಂದೆ ಮಾಡಾಗಿದೆ. ಆದ್ರಿಂದ ಖಂಡಿತವಾಗಿಯೂ ಇದರಿಂದ ಒಂದು ಇತ್ಯರ್ಥ ಆಗುತ್ತೆ. ಏನು ಇವತ್ತು ಬಹಳ ದಶಕಗಳಿಂದ ಈ ಒಂದು ಗೊಂದಲ ಇತ್ತು, ಅದನ್ನ ಒಂದು ಅಂತ್ಯಕ್ಕೆ ತಗೊಂಡ್ಬರ್ತಕ್ಕಂಥದ್ದಕ್ಕೆ ಇದು ನಾಂದಿ ಆಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು ಮತ್ತು ಏನು ಒಂದು ಗೊಂದಲಗಳಿರ್ತದೆ ಅಂದ್ರೆ ಒಬ್ಬರೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ. ಇನ್ನು ಈ ಸಮೀಕ್ಷೆಯ ವಿಚಾರವಾಗಿ ಅದು ಸರಿಯಾಗಿ ನಡೀತಾ ಇದೆ. ಸರ್ವೆಯಲ್ಲಿ ಲೋಪದೋಷ ಇದ್ರೆ ಸರಿಪಡಿಸೋಣ ಅಂತ ಹೇಳಿ ನಂದಿಬೇಡದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ಸರ್ವೆಯಲ್ಲಿ ಗೊಂದಲಗಳಿರುತ್ತೆ, ಲೋಪದೋಷ ಇದ್ರೆ ಸರಿಪಡಿಸೋಣ ಅಂತ ಹೇಳಿದ್ದಾರೆ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು ಮತ್ತು ಏನು ಒಂದು ಗೊಂದಲಗಳಿರ್ತದೆ ಅಂದ್ರೆ ಒಬ್ಬರೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ ತರ ಇರ್ತದೆ, ಅದನ್ನ ನಿವಾರಣೆ ಮಾಡತಕ್ಕಂಥದ್ದಕ್ಕೆ ಈ ಒಂದು ಜಾತಿ ಗಣತಿ ಅಂದ್ರೆ SC/ST ಮನೆಗಳನ್ನ ಭೇಟಿ ಕೊಟ್ಟು ಎಷ್ಟಿದ್ದಾರೆ ಅಂತ ನೋಡುವಂಥದ್ದು ಅಷ್ಟೇ. ಈ ಜಾತಿ ಗಣತಿಯಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನ ಈಗಾಗಲೇ ಹಿಂದೆ ಮಾಡಾಗಿದೆ. ಆದ್ರಿಂದ ಖಂಡಿತವಾಗಿಯೂ ಇದರಿಂದ ಒಂದು ಇತ್ಯರ್ಥ ಆಗುತ್ತೆ. ಏನು ಇವತ್ತು ಬಹಳ ದಶಕಗಳಿಂದ ಈ ಒಂದು ಗೊಂದಲ ಇತ್ತು, ಅದನ್ನ ಒಂದು ಅಂತ್ಯಕ್ಕೆ ತಗೊಂಡ್ಬರ್ತಕ್ಕಂಥದ್ದಕ್ಕೆ ಇದು ನಾಂದಿ ಆಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು ಮತ್ತು ಏನು ಒಂದು ಗೊಂದಲಗಳಿರ್ತದೆ ಅಂದ್ರೆ ಒಬ್ಬರೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ.